ಇವತ್ತು ಏನು ಪ್ರಭಾಕರ್ ಭಟ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ. ಅದರ ಕುರಿತು ಇವತ್ತು ನಾವು ನಮ್ಮ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದೀವಿ. ಪ್ರಭಾಕರ್ ಭಟ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಭಾಕರ್ ಭಟ್ ಅವರೇ, ನೀವ್ ಯಾವ್ದು ಹೆಣ್ಮಗಳು, ನಾನು ಮುಸ್ಲಿಂ ಮಹಿಳೆಯರಂತ ಅಲ್ಲ, ಎಲ್ಲಾ ಮುಸ್ಲಿಂ ಜನ ಆಗ್ಲಿ ಎಲ್ಲಾ ಜಾತಿ ಸಮಾಜ ಜನಕ್ಕೆ ನೀವು ಇವತ್ತು ಎಲ್ಲಾ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ದೀರಾ. ಮೊದಲ ಸರಿಯಾಗಿ ಪ್ರತಿ ಒಂದನ್ನು ತಿಳ್ಕೊಂಡು ನೀವು ಮಾತಾಡ್ಬೇಕಾಗಿತ್ತು. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ, ಯಾರಿಗೆ ಅನ್ಯಾಯ ಆಗಿದೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ರಾಷ್ಟ್ರದಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಗಂಡುಗೋಳು ಬಿಟ್ಟವರಿದ್ದಾರೆ, ಎಷ್ಟೋ ಜನ ಕೋರ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಸಮಾಜದಲ್ಲಿ ಕೂಡ ಇದ್ದಾರೆ, ನಮ್ಮ ಸಮಾಜದಲ್ಲಿ ಕೂಡ ಇದ್ದಾರೆ. ನೀವು ಬಟುಕಲಿ ಮುಸ್ಲಿಂ ಹೆಣ್ಮಕ್ಕಳಿಗೆ ಗಂಡ ಕೊಟ್ಟಿದ್ದೀರಾ, ಮೋದಿಯವರು ನ್ಯಾಯ ಕೊಟ್ಟಿದ್ದೀರಾ, ಮೋದಿಯವ್ರ ನ್ಯಾಯ ಕೊಟ್ರಂತ ಹೇಳಿ ಪರ್ಮನೆಂಟ್ ಗಂಡ ಮುಸ್ಲಿಂ ಹೆಣ್ಮಕ್ಳಿಗೆ, ಇಲ್ಲಾಂದ್ರೆ ಬೇರೆ ಗಂಡ್ ಮಕ್ಕಳ ಕಡೆ ಹೋಗ್ತಿದ್ರು ಅಂತ ಹೇಳಿದ್ರಿ. ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಕೇಳ್ತೀನಿ, ಬೇರೆ ಹೆಣ್ಮಕ್ಳ ಬೇರೆ ಗಂಡಸ ಕಡೆ ಹೋಗ್ತಾರಂದ್ರೆ ರಾತ್ರಿ ಮನಿ ನೋಡಕ್ ಹೋಗ್ತಿದ್ರಿ, ನೀವು ನೋಡಕ್ ಹೋಗಿದ್ರಿ ಅಂತ ನಿಮಗ್ ಗೊತ್ತಿದೆ? ಯಾರ ಕಡೆ ಹೋಗಿದ್ರಿ ಅಂತ ನೀವು ನೋಡಕ್ ಹೋಗಿದ್ರಿ? ಯಾರ ಹೆಣ್ಮಗಳು ಯಾವ ಗಂಡಸ ಕಡೆ ಹೋಗ್ತಾರ, ಮುಸ್ಲಿಂ ಮಹಿಳೆಯರು ಹೋಗ್ತಾರಂತ ನೀವು ರಾತ್ರಿ ನೋಡಕ್ ಹೋಗಿದ್ರಿ? ನಿಮ್ಗೊಂದ್ ಮಾತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನೀವ್ ಹೇಳಿದ್ರಿ ಎಲ್ಲಾ ಮುಸ್ಲಿಂ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ರಿ ಅಂತ. ನೀವ್ ಎಲ್ಲಿಯೂ ನೀವಾಗ್ಲಿ ನಮ್ ದೇಶದ ಪ್ರಧಾನ ಮಂತ್ರಿ ಅವರಾಗ್ಲಿ ಅವರು ಕೂಡ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ವಿಫಲರಾಗಿದಾರ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ರಿ. ಪ್ರಭಾಕರ್ ಭಟ್ ಅವರೇ, ನೀವು ಮರ್ತಿದ್ದೀರಾ? ನೀವು ಇದೇ ನರೇಂದ್ರ ಮೋದಿ ಅವರು ಮಿಸಸ್ಗೆ ಯಾಕೆ ನ್ಯಾಯ ಕೊಡ್ಲಿಲ್ಲ? ನರೇಂದ್ರ ಮೋದಿ ಅವರು ಯಾಕೆ ತನ್ನ ಹೆಂಡತಿನ ಬಿಟ್ಟಿದ್ದಾರೆ? ಯಾಕೆ ಯಶೋಧ ಅವರು ಹೊರಗಡೆ ಇದ್ದಾರೆ, ಅವ್ರ ಮಿಸಸ್, ಯಾಕೆ ಅವ್ರಿಗೆ ಮೋದಿ ಅವರ ನ್ಯಾಯ ಕೊಡ್ಲಿಲ್ಲ? ಇವತ್ತು ನಾ ಹೇಳ್ತಾ ಇದ್ದೀನಿ, ಇವತ್ತು ಇವ್ರ ಮೇಲೆ ಒಂದು ಕೇಸ್ ದಾಖಲೆ ಆಗ್ಬೇಕು. ಮತ್ತೆ ಇಲ್ಲಂದ್ರೆ ಪ್ರಭಾಕರ್ ಅವ್ರ ಮನಿ ಮುಂದ್ ಬಂದು, ಇಲ್ಲಾಂದ್ರೆ ನಾನು ನ್ಯಾಯ ಸಿಗೋ ಮಟ್ಟ ಎಲ್ಲಿ ನಮ್ಮ ಮುಸ್ಲಿಂ ಮಹಿಳೆಯರು ಯಾವ ಗಂಡಸರ ಕಡೆ ಹೋಗ್ತಿದ್ರು, ಮತ್ತೆ ಎಲ್ಲಿ ನೀವು ನಮ್ಮ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದೀರಾ, ನೀವು ತೋರ್ಸು ಮಟ್ಟ ನಿಮ್ ಮನಿ ಮುಂದ್ ಬಂದ್ ನಾ ಹೋರಾಟ ಮಾಡ್ಲಿಕ್ಕೆ ಮಾಡ್ತೀನಿ ಅಂತ ನಾ ಹೇಳಿಕ್ಕೆ ಬಯಸ್ತೇನೆ. ಪ್ರಭಾಕರ್ ಭಟ್ ಅವರೇ, ಎಚ್ಚರ ಇರ್ಲಿ. ನೀವು ಒಂದು ಯಾವ ವೇದಿಕೆ ಮೇಲೆ ನಿಂತು ಮಾತಾಡಿದೀರಾ? ಅದು ಆಂಜನೇಯ ಅಂದ್ರೆ ನಿಮ್ಮ ಹನುಮಾನ್ ಅವರು ಒಂದ್ ಹೆಣ್ಣಿಗೆ ಉಳಿಸ್ಲಿಕ್ಕೆ ತನ್ನ ಪೂಜ್ಯದಿಂದ ಇಡೀ ಲಂಕಾಕ್ಕೆ ಬೆಂಕಿ ಹಚ್ಚಿ ಒಂದ್ ಹೆಣ್ಣು ಮಗಳಿಗೆ ಉಳಿಸಿದ್ದು ಸಿದ್ಧಾಂತಗಳದಾವ ರಾಮಾಯಣದಲ್ಲಿ. ಇವತ್ತು FR ಮಾಡ್ಬೇಕು. 7 days ಒಳಗೆ ಇವ್ರ ಮ್ಯಾಲಿಗೆ FR ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ಮಹಿಳೆಯರು ಕೂಡಿ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಆಯೇಷಾ ಸಂಧಿ, ಹ್ಯೂಮನ್ ರೈಟ್ಸ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಇವತ್ತಿನ ದಿನ ಪ್ರಭಾಕರ್ ಭಟ್ ಅವರು ಹೇಳಿದ್ ಮೊದಲನೇ ತಪ್ಪು. ಯಾಕಂದ್ರೆ ಹಿಂದೂ ಮುಸ್ಲಿಂ ಇವೆಲ್ಲ ಏನು ಇಲ್ಲ. ಒಂದು ಜಾತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು, ಎರಡೇ ಜಾತಿ. ಅದಕ್ಕಾಗಿ ಆ ಹೆಣ್ಮಕ್ಳಿಗೆ ಎಂದಿದ್ದೇನೆ, ಎಲ್ಲಾ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಂದಿದ್ದೇನೆ, ಎಲ್ಲ ಒಂದೇ. ಆದ್ರೆ ಇವತ್ತು ಮುಸ್ಲಿಂ ಹೆಣ್ಮಕ್ಳು ಬೇರೆ ಅಲ್ಲ, ಹಿಂದೂ ಮಕ್ಕಳು ಬೇರೆ ಅಲ್ಲ, ಯಾವ ಇದ್ರಲ್ಲಿ ಭೇದ ಭಾವ ಇಲ್ಲ. ಅವರಿಗೆ ಅನ್ಯಾಯದಿಂದ ಮಾತಾಡಿದಾರೆ, ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಈ ತರ ಮಾತಾಡೋದು ಮೊದ್ಲೇ ತಪ್ಪು, ಆಗ್ಬಾರ್ದಾಗಿತ್ತು, ಆಗಿದೆ. ಬಟ್ ಅವ್ರಿಗೆ FR ಆಗಿ ಅವ್ರಿಗೊಂದು ಪನಿಷ್ಮೆಂಟ್ ಆಗ್ಬೇಕಂತ ನನ್ನ ಹೆಸರು ಕಸ್ತೂರಿ ಕೋಲ್ಕಾರ್ ಅಂತ. ये प्रभाकर भट्ट जो है, ये मुसलमानों के औरतों के ऊपर जो उंगली उठाया है, इसका कड़ी सी कड़ी इसको सजा देना। और इसके घर में भाई और बहन और उसकी माँ को ऐसा ही किया है, क्या ऐसा ही उसके माँ और बहन में ऐसा ही एक मर्द छोड़ के दूसरा मर्द किया चीगा। उसके अगल बगल में भी होगा ऐसा, वो देखा होगा, उसको मालूम होगा। इसीलिए मुसलमान औरतों के ऊपर ये उंगली उठाए। आज हम इधर सर के कमिश्नर सर के ऑफिस पे आए हैं। इसके नाम पे हम FIR करेंगे। अगर इसके ऊपर में कड़ी सी कड़ी कार्रवाई नहीं करेंगे तो हमें उग्र होराट करने के लिए हम सब महिला वाले मिलके उग्र ಹೋರಾಟ करेंगे. ಇವತ್ತು ನಾನು ಒಂದ್ ಮಾತು ಹೇಳಕ್ಕೆ ಬಯಸ್ತೇನೆ. ಇವತ್ತು ಪ್ರಭಾಕರ್ ಭಟ್ ಅವರು ನಮ್ದು ಇಂಡಿಯಾದ, ನಮ್ದು ಭಾರತ ಏನ್ ಸಂಸ್ಕೃತಿ ಇದೆ ಅದನ್ನ ಮುರಿದಿದ್ದಾರೆ ಇವ್ರು.
ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಒಂದು ದೇವತೆ ಹೆಸರು ಕೊಟ್ಟಿದ್ದಾರೆ. ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ಲ ಲೇಡೀಸ್ ಅಂದ್ರೆ ಒಂದು ದೇವತೆ ಇದ್ದ ಹಾಗೆ ಅಂತ ದೇವತೆ ಮೇಲೆ ಅವ್ರು ಕಳಂಕ ತಗೊಂಡ್ಬಂದಿದ್ದಾರೆ. ಒಬ್ರ ಸಂಸ್ಕೃತಿ ಉಳ್ಳ ವ್ಯಕ್ತಿ ಈ ತರ ಹೇಳ್ತಾ ಇದ್ದಾನಂದ್ರೆ ಮತ್ತೆ ಬೇರೆಯವ್ರು ಏನ್ ಹೇಳ್ಬಾರ್ದು. ಪ್ರಭಾಕರ್ ಭಟ್ ಅವರೇ, ನಿಮ್ಗೆ ಒಂದೇ ಮಾತು ಹೇಳ್ತೀನಿ ನಾನು, ನೀವತ್ತು ನಮ್ ಮುಸ್ಲಿಮ್ಸ್ ಹೆಂಗಸರಿಗೆ ಹೇಳ್ತಾ ಇದ್ದೀರಾ, ನಮಗ್ ನೋವಾಗಿದೆ. ಆದ್ರೆ ನಾನು ಅದ್ರ ಬದಲಿ ನಮ್ ಹಿಂದೂ ಮಹಿಳೆಯರಿಗೆ ಏನು ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರ್ ನಾವೆಲ್ಲ ಕೂಡಿ ಇರ್ತೀವಿ. ಈಗ ಸದ್ಯ ಫಾರ್ ಎಕ್ಸಾಂಪಲ್ ನಮ್ ಹಿಂದೂಸ್ ಲೇಡೀಸ್ ಬಂದಿದ್ದಾರೆ, ಇಲ್ಲಿ ಯಾಕೆ ಬಂದಿದ್ದಾರೆ, ಅವರಿಗೂ ನೋವಾಗಿದೆ. ನಾವ್ ಎಂದಿಗೂ ಒಂದೇನೆ, ಹಿಂದೂ ಮುಸ್ಲಿಂ ಎಲ್ಲ ನೀವು ಡಿವೈಡ್ ಮಾಡ್ತಾ ಇದ್ದೀರಾ, ಆದ್ರೆ ನಾವು ಡಿವೈಡ್ ಆಗಂಗಿಲ್ಲ. ಒಂದ್ ಮಹಿಳೆಗೆ ಮಾನ ಮರ್ಯಾದೆ ಕೊಡದವನು ಏನ್ ದೇಶ ಆಳ್ತಾನೆ, ಏನ್ ದೇಶವನ್ನ ಉದ್ಧಾರ ಮಾಡ್ತಾನೆ. MP ಎಲೆಕ್ಷನ್ ನಿಂತ್ಕೊಳ್ಳೋಕೋಸ್ಕರ ಎಲೆಕ್ಷನ್ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಾ. ಇದೆಲ್ಲ ನಿಮಗೆ ಏನಾದ್ರೂ ಸ್ವಲ್ಪ ಇದು ನಿಮಗೆ ಒಪ್ಪುತ್ತೇನಾ? ಇದು ನಾವು ಇಂಡಿಯನ್ಸ್ ಅದೇವಿ. ಮೊದ್ಲು ನಮ್ಮ ಸಂಸ್ಕೃತಿದಲ್ಲಿ ಏನಿದೆ ಅಂದ್ರೆ, ಇಂಡಿಯಾದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು. ಇರೋದೇ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇರೋ 2 ಜಾತಿಗೆ ನಿಮಗೆ ಮಾನ ಮರ್ಯಾದೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ ಜೀವನಕ್ಕೆ ಧಿಕ್ಕಾರ ಇದೆ, ಇದೆ ನಿಮ್ಮ ಜೀವನಕ್ಕೆ. ಇದೇ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ.